ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ವರ್ಷಿಣಿ ಅಂತ ಹೇಳ್ಬಿಟ್ಟು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ವರ್ಷ ವ್ಲಾಗ್ ಅಂತ ಹೇಳ್ಬಿಟ್ಟು. ಈ ಯೂಟ್ಯೂಬ್ ಚಾನಲ್ನಲ್ಲಿ ಡೈಲಿ ಟು ಡೈಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಟು ಡೈಲಿ ಜಾಬ್ ಅಪ್ಡೇಟ್ಸ್ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಇವಾಗ ನಾನು ಪ್ರೊವೈಡ್ ಮಾಡ್ತಿರೋ ಜಾಬ್ ಅಪ್ಡೇಟ್ ಯಾವುದಪ್ಪ ಅಂದರೆ RRBನಲ್ಲಿ ಸುಮಾರು 9,970 ಪೋಸ್ಟ್ಗಳಷ್ಟು ವೇಕೆನ್ಸೀಸ್ ಕಾಲಾಗೋದಿದೆ. RRB ಅಂದರೆ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ನಲ್ಲಿ 9,970 ಪೋಸ್ಟ್ ಕಾಲಾಗೋದಿದೆ. ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಪೋಸ್ಟ್ ನೇಮ್ ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿರುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸ್ಯಾಲ್ರಿ ಬಂದು RRB ನಾರ್ಮ್ಸ್ ಏನಿರುತ್ತೆ ಅದೇ ಥರ ಪ್ರೊವೈಡ್ ಮಾಡ್ತಾರೆ. ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಝೋನಲ್ ವೈಸು ಸೆಂಟ್ರಲ್ ರೈಲ್ವೆ 376 ಪೋಸ್ಟ್ಗಳಿದೆ. ಈಸ್ಟ್ ಸೆಂಟ್ರಲ್ ರೈಲ್ವೆ 700 ಪೋಸ್ಟ್ಗಳಿದೆ. ಈಸ್ಟ್ ಕೋಸ್ಟ್ ರೈಲ್ವೆ 1461 ಪೋಸ್ಟ್ ಇದೆ. ಈಸ್ಟರ್ನ್ ರೈಲ್ವೆ 768 ಪೋಸ್ಟ್ ಇದೆ. ನಾರ್ತ್ ಸೆಂಟ್ರಲ್ ರೈಲ್ವೆ 508 ಪೋಸ್ಟ್ ಇದೆ. ನಾರ್ತ್ ಈಸ್ಟರ್ನ್ ರೈಲ್ವೆ 100 ಪೋಸ್ಟ್ ಇದೆ. ನಾರ್ತ್ ರೈಲ್ವೆ 125 ಪೋಸ್ಟ್ ಇದೆ. ನಾರ್ತರ್ನ್ ರೈಲ್ವೆ 521 ಪೋಸ್ಟ್ ಇದೆ. ನಾರ್ತ್ ವೆಸ್ಟರ್ನ್ ರೈಲ್ವೆ 671 ಪೋಸ್ಟ್ ಇದೆ. ಸೌತ್ ಸೆಂಟ್ರಲ್ ರೈಲ್ವೆ 989 ಇದೆ. ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ 568 ಇದೆ. ಸೌತ್ ಈಸ್ಟರ್ನ್ ರೈಲ್ವೆ 796 ಇದೆ. ಸೌತ್ರನ್ ರೈಲ್ವೆ 710 ಇದೆ. ವೆಸ್ಟ್ ಸೆಂಟ್ರಲ್ ರೈಲ್ವೆ 759 ಇದೆ. ವೆಸ್ಟರ್ನ್ ರೈಲ್ವೆ 885 ಇದೆ. ಮೆಟ್ರೋ ರೈಲ್ವೆ ಕೋಲ್ಕತ್ತಾ 225 ಇದೆ. ಇದು ಎಲಿಜಿಬಿಲಿಟಿ ಚೆಕ್ ಮಾಡೋದಾದರೆ ಇದಕ್ಕೆ ಎಜುಕೇಷನು ಮತ್ತು ಏಜ್ ಲಿಮಿಟ್ ಬಂದು ಆ್ಯಸ್ ಪರ್ ದಿ RRB ನಾರ್ಮ್ಸ್ ಏನಿರುತ್ತೆ ಅದೇ ಥರ ಎಲಿಜಿಬಿಲಿಟಿ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಅಷ್ಟೇ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ದು ನಾರ್ಮ್ಸ್ ಏನಿರುತ್ತೆ ಅದೇ ಥರ ಇರುತ್ತೆ. ಅಪ್ಲಿಕೇಶನ್ ಫೀಸು ಇಲ್ಲಿ ದೇರ್ ಈಸ್ ನೋ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಬಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ತೋರಿಸುತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತೇಳಿ. ಅಲ್ಲಿ ಏನಾರು ನಿಲ್ಲಿದ್ರೆ ಏನು ಅಪ್ಲಿಕೇಶನ್ ಫೀಸ್ ಕೊಡೋಂಗಿಲ್ಲ. ಬಟ್ ಅಲ್ಲಿ ಏನಾರು ಇದ್ದರೆ DD ಥ್ರೂ ನೀವು ಅಪ್ಲಿಕೇಶನ್ ಫೀಸ್ ಕಟ್ಟಬೇಕಾಗತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಬಂದು ಇಂಟರ್ವ್ಯೂ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇದು ಅಫಿಷಿಯಲ್ ನೋಟಿಫಿಕೇಷನು ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಅದರಲ್ಲಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಒಂದು ಸತಿ ನೋಡ್ಕೊಳ್ಳಿ. ಝೋನಲ್ ವೈಸ್ ಎಲ್ಲ ವೇಕೆನ್ಸೀಸ್ ಡೀಟೇಲ್ಸ್ ಇದೆ. ಯಾವ್ಯಾವ ಝೋನ್ಗೆ ನಿಮಗೆ ಯಾವುದಕ್ಕೆ ಜಾಸ್ತಿ ಇರುತ್ತಲ್ಲ ಅಲ್ಲೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಫೇಕ್ ಇರೋದಿಲ್ಲ. ಅಫಿಷಿಯಲ್ ನೋಟಿಫಿಕೇಷನ್ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡಿಂದನೇ ನೋಟಿಫಿಕೇಷನ್ ಬಂದಿದೆ. ಆ ನೋಟಿಫಿಕೇಷನ್ನ ನಾನು ನಿಮಗೆ ಲಾಸ್ಟಲ್ಲಿ ಇಮೇಜ್ ಅಟ್ಯಾಚ್ ಮಾಡಿದ್ದೀನಿ. ಒಂದು ಸತಿ ನೀಟಾಗಿ ಓದ್ಕೊಳ್ಳಿ. ಆ ಅಟ್ಯಾಚ್ ಮಾಡಿರೋದನ್ನ ಓದ್ಕೊಂಡು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಇನ್ನೂ ಅಪ್ಲಿಕೇಶನ್ ಇನ್ನೂ ಕಾಲಾಗೋದಿದೆ. ಇದು ಮುಂದೆ ಬರುವಂಥ ವೇಕೆನ್ಸಿ ಡೀಟೇಲ್ಸ್ನ ನಾನು ಇವಾಗಲೇ ಪ್ರೊವೈಡ್ ಮಾಡ್ತಿದ್ದೀನಿ. ಯಾರೆಲ್ಲ ರೈಲ್ವೆ ಜಾಬ್ ಮಾಡಬೇಕು ಅಂತಿದ್ದೀರಾ ಇವಾಗಲಿಂದನೇ ರೆಡಿಯಾಗಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸುಮಾರು 10,000 ಪೋಸ್ಟ್ಗಳಷ್ಟು ವೇಕೆನ್ಸೀಸ್ ಇದೆ. ಝೋನಲ್ ವೈಸ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಯಾವ್ಯಾವ ಝೋನಲ್ ವೈಸ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವುದು ಕಂಫರ್ಟ್ ಇರುತ್ತೆ ಅಲ್ಲೋಗಿ ಆ ಝೋನಲ್ ವೈಸ್ ನೀವು ಅಪ್ಲೈ ಮಾಡ್ಕೋಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ಸ್ಯಾಲ್ರಿ ಎಲ್ಲ ಬಂದು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ನಾರ್ಮ್ಸ್ ಏನಿರುತ್ತೆ ಅದೇ ಥರ ಇರುತ್ತೆ. ಇವಾಗ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ, ಜೆನ್ಯೂನ್ ಆಗಿರುತ್ತೆ ಇದು. ಯಾಕೆಂದರೆ ಅಫಿಷಿಯಲ್ ನೋಟಿಫಿಕೇಷನ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಬಂದಿರೋ ನೋಟಿಫಿಕೇಷನ್ನೇ ನಾನು ನಿಮ್ಗೆ ಅಟ್ಯಾಚ್ ಮಾಡಿದ್ದೀನಿ. ವಿತ್ ಸೈನ್ ಇದೆ, ನೋಡ್ಕೊಳ್ಳಿ. ಇದು ಯಾರೆಲ್ಲ ಅಪ್ಲೈ ಮಾಡಬೇಕಂತಿದ್ದೀರಾ ನೋಡಿಕೊಂಡು ಅಪ್ಲೈ ಮಾಡೋಕ್ಕೆ ಇವಾಗಲಿಂದನೇ ರೆಡಿಯಾಗಿ. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಹೆಸರು ವರ್ಷಿಣಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು.